ನಮಸ್ತೆ ವೀಕ್ಷಕರೇ, ಮಲನಾಯಕನಹಳ್ಳಿ ಡೆಲ್ಲಿ ಪಬ್ಲಿಕ್ ಶಾಲೆಯ ಅವರ ಒಂದು ಕೋರಿಕೆ ಮೇರೆಗೆ RL ಜಾಲಪ್ಪ ಅವರ ಸಮುದಾಯ ವೈದ್ಯಕೀಯ ವಿಭಾಗದಿಂದ ಒಂದು ಎಲ್ಲ ರೋಗಗಳಿಗೆ ಚೆಕಪ್ ಅನ್ನು ಮಾಡಲಾಗಿತ್ತು. ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಈ ಶಿಬಿರದಲ್ಲಿ ಎಲ್ಲ ರೀತಿಯ ಚೆಕಪ್ಸ್ ಮಾಡಲಾಯಿತು. ಹಾಗೆಯೇ ವಿದ್ಯಾರ್ಥಿಗಳ ಪೇರೆಂಟ್ಸ್ ಬಂದು ಈ ವೈದ್ಯಕೀಯ ಸೌಲಭ್ಯಗಳನ್ನು ಪಡೆದುಕೊಂಡರು. ಈ ಶಿಬಿರದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ RL ಜಾಲಪ್ಪ ಮೆಡಿಕಲ್ ಕಾಲೇಜ್ PRO ಆದ ಚಂದ್ರಶೇಖರ್ ಅವರು ಹೀಗೆ ಹೇಳಿದರು. ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಇದು ನಮ್ಮ RL ಜಾಲಪ್ಪ ಆಸ್ಪತ್ರೆ ವತಿಯಿಂದ ಇವತ್ತು ಈ ದಿನ ನಾವು ಇಲ್ಲಿ ಸೇರಿರೋಕ್ಕೆ ಕಾರಣ ಆಗಿದೆ. ಇಲ್ಲಿನ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅವರು ನಮಗೆ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಇಲ್ಲಿನ ಗ್ರಾಮಸ್ಥರಿಗಾಗಲಿ ಮತ್ತು ಈ ಶಾಲಾ ಮಕ್ಕಳನ್ನ ಪೇರೆಂಟ್ಸ್ ಆಗಲಿ ಎಲ್ಲರಿಗೂ ಇಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಮನವಿ ಮಾಡಿ ಅವರು ಎಲ್ಲರನ್ನೂ ಕರೆಸಿದ್ದಾರೆ ಮತ್ತು ಎಲ್ಲ ಸೌಕರ್ಯಗಳನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಸರ್. ಮತ್ತು ಇದೇ ರೀತಿ ಈ ಶಿಬಿರದಲ್ಲಿ ಎಲ್ಲ ಡಾಕ್ಟರ್ಸು ಬಂದು ಎಲ್ಲ ವೈದ್ಯಕೀಯ ಸಿಬ್ಬಂದಿಗಳು ಇಲ್ಲಿ ಹಾಜರಿದ್ದು ತಪಾಸಣೆಗೆ ಹೆಚ್ಚಿನ ತಪಾಸಣೆಗೆ 17ನೇ ತಾರೀಕು ಬಂದು ನಾವು ಇಲ್ಲಿಂದ ಎಲ್ಲ ರೋಗಿಗಳನ್ನು ಕರ್ಕೊಂಡು ಹೋಗಿ ನಮ್ಮ ವಾಹನದಲ್ಲೇ ಕರ್ಕೊಂಡು ಹೋಗಿ ಮತ್ತೆ ಅವ್ರನ್ನ ಅಲ್ಲಿ ಅಡ್ಮಿಟ್ ಮಾಡಿಸಿ ಮತ್ತೆ ಇಲ್ಲಿಗೆ ಕರ್ಕೊಂಬಂದು ಬಿಡ್ತೀವಿ. RL ಜಾಲಪ್ಪ ಮೆಡಿಕಲ್ ಆಸ್ಪತ್ರೆಯಿಂದ ಉಚಿತ ವೈದ್ಯಕೀಯ ಶಿಬಿರವನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಒಂದು ಡೆಲ್ಲಿ ಪಬ್ಲಿಕ್ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದರಿಂದ ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. ಈಗಾಗಲೇ ಸುಮಾರು ನಮ್ಮ ಸಂಸ್ಥೆಯಲ್ಲಿ 1000 ಜನ ವಿದ್ಯಾರ್ಥಿಗಳಿದ್ದು ಅವರ ಪೋಷಕರು ಕೂಡ ಸುಮಾರು ಜನ 300ರಿಂದ 500 ಜನ ಪೋಷಕರು ಕೂಡ ಆಗಮಿಸಲಿದ್ದಾರೆ. ಅವರು ಸುಮಾರು 30ರಿಂದ 40 ವೈದ್ಯಕೀಯ ಸಿಬ್ಬಂದಿ ಎಲ್ಲರೂ ಕೂಡ ಆಗಮಿಸಿ ಉಚಿತವಾಗಿರ್ತಕ್ಕಂಥ ಒಂದು ವೈದ್ಯಕೀಯ ಶಿಬಿರವನ್ನು ಆಯ್ಕೆ ಮಾಡಿಕೊಂಡಿದ್ದು ಈಗಾಗಲೇ ಸುಮಾರು 500 ಜನ ವಿದ್ಯಾರ್ಥಿಗಳಿಗೆ ಉಚಿತವಾಗಿರ್ತಕ್ಕಂಥ ಒಂದು ತಪಾಸಣೆಯನ್ನು ಮಾಡಿ ಅದರಲ್ಲಿ ಕುಂದುಕೊರತೆ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಡನ್ನು ಮಾಡಿ ಯೆಲ್ಲೋ ಕಾರ್ಡ್ ಅಂತ ಗ್ರೀನ್ ಕಾರ್ಡ್ ಮಾಡಿ ಮುಂದಿನ ದಿನಗಳಲ್ಲಿ ಅಂದರೆ ಇದೇ ತಿಂಗಳು 17ನೇ ತಾರೀಕು ಆ ಮಕ್ಕಳಿಗೆ ಏನು ಸಮಸ್ಯೆ ಇದೆ ಅವರೇ ತಪಾಸಣೆ ಮಾಡಿ ನಂತರ ಅವರ ಒಂದು ವೆಹಿಕಲ್ ತೊಗೊಬಂದು ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಉಚಿತವಾಗಿರ್ತಕ್ಕಂಥ ಎಲ್ಲ ಒಂದು ವ್ಯವಸ್ಥೆಗಳನ್ನು ಮಾಡಿ ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೂ ಕೂಡ ಶಸ್ತ್ರಚಿಕಿತ್ಸೆ ಮಾಡ್ತಕ್ಕಂಥ ವಿಷಯ ಮತ್ತು ಈ ಸ್ಕ್ಯಾನ್ ಮಾಡ್ತಕ್ಕಂಥದ್ದಾಗಿರ್ಬೋದು, MRI ಸ್ಕ್ಯಾನ್ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಅವರು ನಮ್ಮ ಸಂಸ್ಥೆಗೆ ಬಂದು ನಮಗೆ ಬಹಳಷ್ಟು ಉಪಕಾರ ಮಾಡಿದ್ದಾರೆ. ಅದ್ರ ಜೊತೆಗೆ ಇಲ್ಲೆಲ್ಲೂ ನಮ್ಮದು ಒಂದು ಬಾರ್ಡರ್ ಏರಿಯಾ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಾಗಿರೋದ್ರಿಂದ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಸಮಾಜ ಸಿಬ್ಬಂದಿ ವರ್ಗದವ್ರಿಗೂ ಜೊತೆಗೆ ಪೋಷಕರು ಕೂಡ ಇಲ್ಲಿ ಜನಸಾಮಾನ್ಯರು ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಸುವರ್ಣ ಅವಕಾಶ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಆಡಳಿತ ಮಂಡಳಿಯವರು ಇದಕ್ಕೆ ವ್ಯವಸ್ಥೆ ಮಾಡಿಕೊಂಡಿರ್ತಕ್ಕಂಥದ್ದು ಆಡಳಿತ ಮಂಡಳಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವೆಂಕಟರೆಡ್ಡಿ ಸರ್ ಅವರಿಗೂ ಹಾಗೂ ಡಾಕ್ಟರ್ ಶಿವಶಂಕರ್ ರೆಡ್ಡಿ ಸರ್ ಅವರಿಗೂ ಹಾಗೂ ನಾಗರಾಜ್ ಸರ್ ಅವರು ಹಾಗೂ ಮತ್ತು ನಮ್ಮ ಲಕ್ಷ್ಮೀ ಮೇಡಮ್ ಅವರು ಕೂಡ ಈ ಶಿಬಿರದಲ್ಲಿ ಉಪಸ್ಥಿತರಿದ್ದು ಎಲ್ಲ ಕಾರ್ಯಕ್ರಮಗಳು ಕೂಡ ಸುಸೂತ್ರವಾಗಿ ನೆರವೇರಿಸಿಕೊಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನನ್ನ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಈಗ ಆಡಳಿತ ಆತ್ಮೀಯ ನಮ್ಮ ಚಂದ್ರಶೇಖರ್ ಅವರೇ ಮತ್ತು ಲಕ್ಷ್ಮೀ ಮೇಡಮ್ನವರೇ, ಶಿವಶಂಕರ್ ರೆಡ್ಡಿ ಅವರು ಇವತ್ತು ಎಲ್ಲ ಮುಳುಬಾಗಿ ಹೋಗಿದ್ದಾರಂತೆ. ಅವರು ಮತ್ತು ನಮ್ಮಂಥ ಮೆಡಿಕಲ್ ಕಾಲೇಜಿನ ಎಲ್ಲ ಸಿಬ್ಬಂದಿಯವರೇ, ಇಂಥ ಕಾರ್ಯಕ್ರಮಗಳನ್ನು ನಾವು ಯಾವಾಗ ಮಾಡ್ತೀವೋ ಆವಾಗ ನಮಗೆ ದೇವ್ರ ಹತ್ರ ಕೂಡ ಒಳ್ಳೆಯ ಒಂದು ಸ್ಥಾನ ಸಿಗುತ್ತೆ. ಜೊತೆಗೆ ಈ ಮೆಡಿಕಲ್ ಕಾಲೇಜಿನವರು ಇಂಥ ಕಾರ್ಯಕ್ರಮಗಳನ್ನು ಇಡೀ ಜಿಲ್ಲೆಯಲ್ಲಿ ಉಚಿತವಾಗಿ ಬಡವರಿಗೆ ಒಳ್ಳೆಯ ಒಂದು ಸಹಾಯವನ್ನು ಮಾಡ್ತಾ ಇದ್ದಾರೆ. ನಿಜವಾಗಲೂ ಕೂಡ ಅವರಿಗೆ ಇಡೀ ಜಿಲ್ಲೆಯಲ್ಲಿ ಅವರಿಗೆ ಎಲ್ಲರ ಪರವಾಗಿ ಅವರಿಗೆ ನಮಗೆ ಧನ್ಯವಾದಗಳು ಹೇಳಬೇಕು. ಏಕೆಂದರೆ ನಮ್ಮ ಚಂದ್ರಶೇಖರ್ ಅವರು ಇಂಥ ಕಾರ್ಯಕ್ರಮಗಳನ್ನು ಭಾಳ ಹೆಚ್ಚಿಗೆ ಮಾಡಿ ಮೆಡಿಕಲ್ ಕಾಲೇಜಿನ ಹೆಸರನ್ನು ಉದ್ದಗಲಕ್ಕೂ ಬೆಳೆಸ್ತಾ ಇದ್ದಾರೆ. ಅದು ನಿಜವಾಗಲೂ ಕೂಡ ಅವರಿಗೆ, ಏಕೆಂದರೆ ಅವ್ರ ಕುಟುಂಬ ಎಂಥದ್ದು ಅಂದರೆ ಅವ್ರ ತಂದೆ ಕೂಡ ಈ ಥರ ಸಾರ್ವಜನಿಕರ ಸೇವೆಯಲ್ಲೇ ಇದ್ದರು. ಆ ಒಂದು ಹೆಸರನ್ನು ನಮ್ಮ ಚಂದ್ರಶೇಖರ್ ಉಳಿಸ್ಕೊಂಡಿದ್ದಾರೆ. ಅಂಥ ಒಂದು ಇದರಿಂದ ವಂಶದಿಂದ ಬಂದಿರುವಂಥ ಚಂದ್ರಶೇಖರ್ ಅವರು ಇವತ್ತು ಮಲನಾಯಕನಹಳ್ಳಿಯಲ್ಲಿ ಡೆಲ್ಲಿ ಪಬ್ಲಿಕ್ ಸ್ಕೂಲಲ್ಲಿ ನಮ್ಮ ಶಿವಶಂಕರ್ ರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಈ ಒಂದು ಹೆಲ್ತ್ ಕ್ಯಾಂಪನ್ನು ಮಾಡ್ತಾ ಇರೋದು ಖಂಡಿತ ಕೂಡ ಒಳ್ಳೆಯದು. ಏಕೆಂದರೆ ಎಷ್ಟೋ ಜನ ಬಡವ್ರ ಮಕ್ಕಳಿದ್ದಾರೆ, ಎಲ್ಲ ಶ್ರೀಮಂತರ ಮಕ್ಕಳೇ ಇಲ್ಲಿ ಹಳ್ಳಿಗಳಲ್ಲಿರಲ್ಲ, ಅವರಿಗೆಲ್ಲ ಕೂಡ ದೊಡ್ಡ ಉಪಯೋಗ ಆಗ್ತಾ ಇದೆ. ನಿಜವಾಗಲೂ ಕೂಡ ಇದೆಲ್ಲ ಒಳ್ಳೆಯ ಕೆಲಸ ಮಾಡ್ತಾ ಇರೋದ್ರಿಂದ ಖಂಡಿತ ಅವ್ರಿಗೆ ಒಳ್ಳೇದು ಮಾಡ್ತಾರೆ. ಇನ್ನೂ ಶಾಲೆ ದೊಡ್ಡದಾಗಲಿ, ನಮ್ಮ ಮೆಡಿಕಲ್ ಕಾಲೇಜಿನವರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಥರ ಮಾಡಿ ಎಲ್ರಿಗೂ ಸಹಾಯ ಸಿಗಲಿ ಅಂತೇಳಿ ಮಾಡಿ ಈ ಒಂದು 4 ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ನಿಮಗೆಲ್ಲ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.